ಮಹಾದೇವಪುರದಲ್ಲಿ ಸುಮಾರು 65,000 ಓಟ್ನ ಬೋಗಸ್ ಮಾಡಿ ಬಿಜೆಪಿ ಪಕ್ಷ ಗೆದ್ದಿದೆ. ಇನ್ಮೇಲೆ ಈ ತರ ಆಗಬಾರ್ದು, ಆಗಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಜಾರ್ಜ್ ಸಾಹೇಬರು ಬಿಡೋದಿಲ್ಲ. ಅದಕ್ಕೋಸ್ಕರ ಅವೇರ್ನೆಸ್ ಕೊಡೋಕ್ಕೆ ಪಬ್ಲಿಕ್ಗೆ ನಿಮ್ಮ ಓಟು ದುಡ್ಡೆ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ಬೇಕು. ಯಾಕಂದ್ರೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರುವ ಪಕ್ಷ ಕಾಂಗ್ರೆಸ್ ಪಕ್ಷ. ಸುಳ್ಳು ಪ್ರಚಾರ ಹೇಳೋರು ಯಾರು ಬಿಡೋದು ಬಿಜೆಪಿ ಪಕ್ಷ. ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಕೇಳಿದ್ರು, ಮಹಾದೇವಪುರದಲ್ಲಿ ಏನಾಯ್ತು ನಮ್ಗೆ ಗೊತ್ತಿದೆ. ನಮ್ಮ ಅಭ್ಯರ್ಥಿ 1 ಲಕ್ಷ ಇನ್ನು ಮುಂದೆ ಇದ್ರು. ನಂತರ ಮಹಾದೇವಪುರ ಒಂದು ಕ್ಷೇತ್ರ ಎಣಿಕೆ ಮಾಡಿದ ಕೂಡಲೇ ಅವರು ಹಿಂದೆ ಹೋಗಿ ನಿಮ್ಮ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಕೆಲಸಗಳನ್ನು ಮಾಡಿದ್ರು. ಯಾಕಂದ್ರೆ ಹೇಳಿದ್ರೆ ನಮ್ಮಲ್ಲಿ ಪಕ್ಷ ಬೂತ್ ಲೆವೆಲಲ್ಲಿ ಇದೆ. ನಮ್ಮೊಂದಿಗೆ ಸಮೇತ ಚೋರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮಲ್ಲಿ ನಾವು ದುಡ್ಡು ಕೊಟ್ಟುಬಿಟ್ಟು ಒಂದೇ ಒಂದು ಮತ ಸಮೇತ ತಗೊಳ್ಳಿಲ್ಲ. ನಾವು ಮತದಾರರಿಗೆ ದುಡ್ಡು ಕೊಡೋದಿಲ್ಲ, ಯಾವ ಮತದಾರರು ನಮ್ಮ ದುಡ್ಡು ಕೊಡೋದಿಲ್ಲ. ಅಖಿಲ ಭಾರತದ ಚುನಾವಣಾ ಆಯೋಗದ ಕಮಿಷನರು ವೋಟ್ ಚೋರಿ ಅಂತಕ್ಕಂಥದ್ದು ಏನು ಆಗಲಿಲ್ಲ ಅಂತಕ್ಕಂಥ ಮನೋಭಾವದಿಂದ ನಮ್ಮ ರಾಹುಲ್ ಗಾಂಧಿ ಮೇಲೆ ಒಂದು ಅಪವಾದನೆಯನ್ನು ಮಾಡಿದರು. ಆ ಅಪವಾದನೆಯನ್ನ ತಳ್ಳಿ ಹಾಕಬೇಕು ಅಂತ ಹೇಳಿ ರಾಹುಲ್ ಗಾಂಧೀಜಿಯವರು ಈ ವೋಟ್ ಚೋರಿ ಅಂತಕ್ಕಂಥ ಸಹಿಯನ್ನ ದೇಶದ ಉದ್ದಗಲಕ್ಕೂ ಮಾಡ್ತಾ ಇದ್ದಾರೆ. ಸುಮಾರು 9,000 ಮತದಾರರ ಹೋಗಿ ನಾವು ಯಾವುದು ಅವರ ಮಕ್ಕಳಲ್ಲಿ ಏನು ಮತ ಚೋರಿ ಆಗಿದೆಯಾ, ಅಡಿಷನ್ ಆಗಿದೆಯಾ, ಏನಾದರೂ ಇರೋದು ಡಿಲೀಟ್ ಆಗಿದೆಯಾ, ನಮಗೇನು ಮತದಾರರ ಪಟ್ಟಿ ಕ್ಲೀನಾಗಿ ಪರಿಷ್ಕರಣೆಯಾಗಿ ಬರಬೇಕು, ಹಾಗೂ ಏನು ಫೇಕ್ ಇಲ್ದಿನ ಒಂದು ವೋಟರ್ ಲಿಸ್ಟ್ ನಮ್ಮ ಕೈಗೆ ಸಿಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.